ಈ ದಿನ ದೀಪಾವಳಿಯಲ್ಲಿ ಮಹಾಲಕ್ಷ್ಮಿ ಪೂಜೆಯನ್ನ ಹೇಗೆ ಮಾಡಿದರೆ ಮುಂದಿನ ವರ್ಷದ ಒಳಗಾಗಿ ನಾವು ಒಳ್ಳೆಯ ಒಂದು ಮಟ್ಟವನ್ನ ತಲುಪಬಹುದು ಅನ್ನೋದನ್ನ ನೋಡೋಣ. ಸುಮಾರು ವರ್ಷಗಳಿಂದ ನಾನು ಒಂದು ಪ್ರೆಡಿಕ್ಷನ್ ಹೇಳ್ತಾ ಬಂದಿದ್ದೀನಿ. ದೀಪಾವಳಿ ಮಹಾಲಕ್ಷ್ಮಿ ಪೂಜೆ ಮಾಡ್ತಿರಲ್ಲ, ಆಗ ನೀವು ಪ್ರತ್ಯೇಕವಾಗಿ ನಿಮ್ಮ ರಾಶಿಗೆ ಸಂಬಂಧಿಸಿದ ಒಂದು ತುಪ್ಪದ ದೀಪವನ್ನ, ಆಕಳ ತುಪ್ಪದ ದೀಪವನ್ನ ಹಚ್ಚಿ, ಆ ದಿನ ನೀವು ಒಂದು ಬಿಳಿ ಪೇಪರನ್ನು ತೆಗೆದುಕೊಂಡು ಅದರಲ್ಲಿ ಮೇಷರಾಶಿಯವರು 3 ನೋಟುಗಳನ್ನ 500, 200, 100 3 ಹೊಸ ನೋಟುಗಳನ್ನು ತೆಗೆದುಕೊಂಡು ಅದನ್ನ ಪೇಪರಲ್ಲಿ ಈ ತರ ಸುತ್ತಿ, ಕವರ್ ಸುತ್ತಿ, ಆ ಒಂದು ನೋಟನ್ನ ನಿಮ್ಗೆ ಎಲ್ಲಿ ಅದನ್ನ ಬಳಸುವಾಗಿಲ್ಲ, ದೇವರ ಒಂದು ಹತ್ತಿರ ಬಾಕ್ಸ್ ಅಲ್ಲಿ ಆದ್ರೂ ಇಡಿ, ಅಥವಾ ನಿಮ್ಮ ಬೀರೋದಲ್ಲಿ ನೈಋತ್ಯ ದಿಕ್ಕದಲ್ಲಿ, ಕುಬೇರ ದಿಕ್ಕದಲ್ಲಿ ಇಟ್ಟು ಪೂಜೆ ಏನು ಬೇಕಾಗಿಲ್ಲ, ನಾರ್ಮಲ್ ಆಗಿ ಇಟ್ಬಿಡಿ. ನಂತರ 1 ವರ್ಷದ ನಂತರ ಅದನ್ನು ಓಪನ್ ಮಾಡಿ. ಅಷ್ಟರ ಒಳಗಾಗಿ ನಿಮ್ಮ ಈಗಿನ ಪರಿಸ್ಥಿತಿಯನ್ನ ಅದರಲ್ಲಿ ನೋಟ್ ಮಾಡಿ. ಈಗ ನನ್ನ ಹತ್ರ ಇಷ್ಟು ಬಂಗಾರ ಇದೆ, ಇಷ್ಟು ದುಡ್ಡಿದೆ, ಇಷ್ಟಿದೆ ಅನ್ನೋದನ್ನ ಅದರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ನೋಟ್ ಮಾಡ್ಕೊಳ್ಳಿ. ಆ ಚೀಟಿಯಲ್ಲಿ ಬರೆದು ನೋಟಿನ ಪಕ್ಕದಲ್ಲಿ ಹಿಂಗ್ ಸುತ್ತಿ ಇಟ್ಬಿಡಿ. 1 ವರ್ಷದ ನಂತರ ನೋಡಿ ಎಷ್ಟೊಂದು ಮಿರಾಕಲ್ ಆಗಿದೆ ಅಂದ್ರೆ, 1-2 ರಾಶಿಯವ್ರು ಬಿಟ್ರೆ ಉಳಿದವ್ರೆಲ್ಲರೂ ಸಕ್ಸಸ್ ಆಗಿದ್ದಾರೆ. ಎಲ್ಲ ರಾಶಿಯವ್ರಿಗೆ ಹೇಳಿದ್ದೀನಿ ನಾನು ಹೋದ ವರ್ಷ, ಬಹಳ ವರ್ಷದಿಂದ ಹೇಳ್ತಾ ಬಂದು ಮತ್ತೆ ಕೆಲವರು ನೋಟ್ ಬರ್ತ್ ಕೊಡ್ತಾ ಇದ್ದೀನಲ್ವಾ, ಅದು ತುಂಬಾ ವರ್ಕ್ ಆಗಿದೆ. ಅದಕ್ಕೋಸ್ಕರ ಮತ್ತೆ ಕೇಳಿದ್ದಾರೆ, ಈ ಸರಿ ಈ ಯೂಟ್ಯೂಬ್ ಅಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮೇಷರಾಶಿಯವರು 500ದ್ದು 1 ನೋಟ್ ತಗೊಳ್ಳಿ, 200ದ್ದು 1 ನೋಟ್ ತಗೊಳ್ಳಿ, 100ದ್ದು 1 ನೋಟ್ ತಗೊಳ್ಳಿ. 3 ನೋಟುಗಳನ್ನು ಸುತ್ತಿಟ್ಬಿಡಿ ಮೇಷರಾಶಿಯವರು. ನೆಕ್ಸ್ಟ್ ವೃಷಭ ರಾಶಿಯವರು 200ದ್ದು 1 ನೋಟು, 100 ರೂಪಾಯಿದು 1 ನೋಟು, 50 ರೂಪಾಯಿಯ 1 ನೋಟನ್ನ 3 ಸುತ್ತಿ ಆಸ್ ಇಟ್ ಈಸ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಮಿಥುನ ರಾಶಿಯವರು 100 ರೂಪಾಯಿದು 1, 50 ರೂಪಾಯಿದು 1, 20 ರೂಪಾಯಿದು 1, ಈ ತರ 3 ಹೊಸ ನೋಟುಗಳನ್ನು ಸುತ್ತಿ ನಿಮ್ಮ ದೇವರ ಒಂದು ಇದರಲ್ಲಿ ಇಡಿ. ನೆಕ್ಸ್ಟ್ ಕರ್ಕಾಟಕ ರಾಶಿಯವರು 100 ರೂಪಾಯಿದು 1, 50 ರೂಪಾಯಿದು 1, 10 ರೂಪಾಯಿಯ 1 ನೋಟನ್ನ ದೇವರ ಹತ್ರ ಸುತ್ತಿ ಇದೇ ತರ ಇಡಿ. ನೆಕ್ಸ್ಟ್ ಸಿಂಹ ರಾಶಿಯವರು 50 ರೂಪಾಯಿದು 1, 20 ರೂಪಾಯಿದು 1, 10 ರೂಪಾಯಿದು 1, ಈ ತರ ನೋಟುಗಳನ್ನ ಸುತ್ತಿಡಿ. ನೆಕ್ಸ್ಟ್ ಕನ್ಯಾ ರಾಶಿಯವರು 50 ರೂಪಾಯಿದು 1, 20 ರೂಪಾಯಿದು 1, 10 ರೂಪಾಯಿದು 1, 3 ನೋಟುಗಳನ್ನ ಮೊದಲು ಹೇಗಿದೆ ಹೇಳಿದಿನಲ್ವಾ ಅದೇ ತರ ಫಾಲೋ ಮಾಡಿ. ನೆಕ್ಸ್ಟ್ ತುಲಾ ರಾಶಿಯವರು 50 ರೂಪಾಯಿದು 1, 20 ರೂಪಾಯಿದು 1, 10 ರೂಪಾಯಿದು 1, ಈ ತರ ನೋಟುಗಳನ್ನ ಸರಿ ಮಾಡಿ. ನೆಕ್ಸ್ಟ್ ವೃಶ್ಚಿಕ ರಾಶಿಯವರು 100 ರೂಪಾಯಿದು 1, 50 ರೂಪಾಯಿದು 1, 20 ರೂಪಾಯಿದು 1, ಈ ತರ ಮಾಡಿ ವೃಶ್ಚಿಕ ರಾಶಿಯವರು. ಧನುಷ್ಯ ರಾಶಿಯವರು 200ದ್ದು 1, 100 ರೂಪಾಯಿದು 1, 50 ರೂಪಾಯಿದು 1, ಧನುಷ್ಯ ರಾಶಿಯವರು. ಮಕರ ರಾಶಿಯವರು 200ದ್ದು 1, 100 ರೂಪಾಯಿದು 1, 50 ರೂಪಾಯಿದು 1 ಸುತ್ತಿ ದೇವರ ಹತ್ರ ಇಟ್ಬಿಡಿ. ನೆಕ್ಸ್ಟ್ ಕುಂಭ ರಾಶಿಯವರು 500ದ್ದು 1, 200ದ್ದು 1, 100 ರೂಪಾಯಿದು 1 ನೋಟುಗಳನ್ನ. ಹಾಗೆ ಮೀನ ರಾಶಿಯವರು 500ದ್ದು 1, 200ದ್ದು 1, 100 ರೂಪಾಯಿದು 1, ಈ ತರ ನೋಟುಗಳನ್ನ ನೀವು ಪ್ರತ್ಯೇಕವಾಗಿ ಸಂಕಲ್ಪ ಮಾಡ್ಕೊಳ್ಳಿ. ಯಾವ ತರ, ಈಗ ನೀವು ಮನೆಯಲ್ಲಿ ಪೂಜೆ ಮಾಡಿದ್ರಿ, ಲಕ್ಷ್ಮೀ ಪೂಜೆ ಆಯ್ತು, ನಿಮ್ಮ ಹೆಸರಿಗೆ ತಕ್ಕ ಮನೆಯಲ್ಲಿ 4 ಜನ ಇದ್ರಿ, ಬೇರೆ ಬೇರೆ ರಾಶಿಯವರು ಇದ್ರಿ, ಬೇರೆ ಬೇರೆ ಮಾಡಿ. ಬಟ್ ತುಪ್ಪದ ದೀಪ ಒಂದೇ ಇರಲಿ. ಒಂದು ತುಪ್ಪದ ದೀಪ ಹಚ್ಚಿ, ಆಕಳ ತುಪ್ಪದ ದೀಪ ಹಚ್ಚಿ ಸಂಕಲ್ಪ ಮಾಡಿ, ಮಹಾತಾಯಿ ನನಗೆ ಮುಂದಿನ ವರ್ಷದೊಳಗಾಗಿ ಒಳ್ಳೆಯದನ್ನ ಕರುಣಿಸುವಂತ ನೀವು ಸಂಕಲ್ಪ ಮಾಡಿ. ಮತ್ತು ಆ ನೋಟುಗಳಲ್ಲಿ ನೀವು ಏನ್ ಮಾಡಿ, ಒಂದು ಬಿಳಿ ಚೀಟಿಯಲ್ಲಿ ಒಂದು ಪಕ್ಕದಲ್ಲಿ, ಆ ನೋಟಿನ ಪಕ್ಕದಲ್ಲಿ ಬಿಳಿ ಚೀಟಿಯಲ್ಲಿ ಬರೀ, ಯಾವ ತರ ನಿಮ್ಗೆ ಈಗ ನನ್ನಷ್ಟು ಇಷ್ಟು ಇದೆ, ಇಷ್ಟು ಆದಾಯ ಇದೆ, ಇಷ್ಟು ಬಂದಿದೆ, ಇಷ್ಟಾಗಿದೆ ಅಂತ ಬರೆದು ಒಂದು ಸೈಡ್ಗೆ ಇಟ್ಕೊಂಡ್ಬಿಡಿ. ಆಗ ನಿಮ್ಗೆ ಏನಾಗುತ್ತೆ, ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಅಂದ್ರೆ ನಿಮ್ಮಲ್ಲಿ ಎಷ್ಟಿದೆ ಅನ್ನೋದು ಓಕೆ ಆಯ್ತು. ನೆಕ್ಸ್ಟ್ ಎಷ್ಟು ಬೇಕು ಅನ್ನೋದು ಯೂನಿವರ್ಸ್ ಕೊಡ್ಲಿಕ್ಕೆ ರೆಡಿ ಆಗುತ್ತೆ. ಹೀಗೆ ಈ ಒಂದು ಪ್ರೆಡಿಕ್ಷನ್ ಅನ್ನ ಈ ದೀಪಾವಳಿ ಪೂಜೆ ಪಾಡ್ಯ ದಿನ ಇದೆಯಲ್ಲ ಅಷ್ಟಲ್ಲೇ ಮುಗಿಸ್ಕೊಂಡ್ಬಿಡಿ. ನಿಮ್ಗೆ ಪ್ರಶಸ್ತವಾದ ದಿನ ನೋಡ್ಕೊಳ್ಳಿ. ನನಗೆ ಆ ತರ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಾಲ್ ಮಾಡಿ. ಮತ್ತೆ ಇದನ್ನ ನೋಡ್ಕೊಂಡು ಏನಾದ್ರೂ ಇದ್ರೂ ಹೇಳಿ, ನನಗೆ ಮೆಸೇಜ್ ಹಾಕಿ, ನಾನು ಕಮ್ಯುನಿಕೇಟ್ ಮಾಡ್ತೇನೆ. ಓಕೆ.